ಹಿರೇಮಠ್ ಅನ್ನುವಂಥವ್ರು, ದೇವನೂರು ಮಹಾದೇವನಂಥವರು, ಇವರೆಲ್ಲರೂ ಇನ್ನೂ ಸಾಕಷ್ಟು ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಅದು ದೊಡ್ಡ ಬಲ ಇಲ್ಲ, ಬುದ್ಧಿವಂತ ಸಾಕಷ್ಟು ಇದ್ದಾರೆ, ಕಲ್ತವ್ರು ಭಾಳ ಕಡಿಮೆ. ಆ ಕಲ್ತವ್ರೊಳಗೆ ಸಾಮಾಜಿಕ ಕಾಳಜಿ ಇದ್ದಂಥ ಸಂಖ್ಯೆ ಭಾಳ ಕಡಿಮೆ. ಹೀಗಾಗಿ ಇವೆಲ್ಲ ಸಮಸ್ಯೆಗಳು ಹಂಗೆ ಅದಾವೆ. ಯಾರು ಕೇಳೋರು ಇಲ್ಲರಿ, ಕೇಳುವಂಗಿಲ್ಲ, ಹೇಳುವಂಗಿಲ್ಲ. ಏನೋ ಎಲ್ಲ ಭಾಳ ಭಿಕ್ಷಾಟನೆ ಓಡಿಸಿದ್ದೀವಿ, ದೇಶದ ಬಡತನ ಓಡಿಸಿಬಿಟ್ಟಿವಿ. ಈಗ 25 ಕೋಟಿ ಜನರು ಬಡತನ ಓಡಿಸಿಬಿಟ್ಟಿದ್ದಾರೆ. ನಮ್ಮ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತೇನು ಅನಾಲಿಸಿಸ್ ಮಾಡಿದರು ಮೋದಿಯವರ ಒಂದು ಅನಾಲಿಸಿಸ್. ಅದ್ರ ಪ್ರಕಾರ ನಮ್ಮಲ್ಲಿ 25 ಕೋಟಿ ಜನ ಈಗಾರೆ ಯಾರು ಹೋಗಿದ್ದಾರೆ ಅವರು ಬಡತನ ರೇಖೆ ಇಲ್ಲದ ಅಂತ ವಾದ ಮಾಡ್ತಾರೆ. ಇದಕ್ಕೇನು ಉತ್ತರ? ಭಿಕ್ಷಾಟನೆ ಯಾಕಂದರೆ ಪ್ರತಿಯೊಂದು ಹೆಚ್ಚುಗಡಿ ಪಟ್ಟಣಗಳಲ್ಲಿ, ಪ್ರತಿಯೊಂದು ಸಾರ್ವಜನಿಕ ಕೇಂದ್ರಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಇಲ್ಲಿ ನಾವು ನೋಡ್ತಾನೆ ಇದ್ದೀವಿ ಈಗ ಭಿಕ್ಷಾಟನೆಯನ್ನು. ಯಾಕಂದ್ರೆ ಭಿಕ್ಷಾಟನೆಗೆ ಇಳಿಬೇಕಪ್ಪ ಅಂತಂದ್ರೆ ಎಲ್ಲ ಸ್ವಾಭಿಮಾನವನ್ನೆಲ್ಲ ಮಾರ್ಕೊಂಡು ಇಳಿಬೇಕು. ಯಾವಾಗ ನಮಗೇನು ಬೇರೆ ಹಾದಿ ಇಲ್ಲ ಅಂದಾಗ ಒಬ್ಬ ವ್ಯಕ್ತಿ ಭಿಕ್ಷಾಟನೆಗೋ ಮತ್ತೆ ಯಾವುದಕ್ಕೋ ಸೂಳೆಗಾರಿಕೆಗೋ ಮತ್ತೆ ಪಾಪ ಹೆಣ್ಮಗಳು ಇಳಿತಾರೆ. ಇದು ಆಗದ ನೋಡ್ಬೇಕಾದ್ರೆ ನಮ್ಮ ಸಮಾಜದ ಕಷ್ಟ ಅಲ್ಲ, ಸರ್ಕಾರದ್ದು ಕೆಲಸ ಇದು. ಅದಕ್ಕೆ ಟ್ಯಾಕ್ಸ್ ತೊಗೊಳ್ತಾರೆ, ಅದಕ್ಕೆ ಆಡಳಿತ ಮಾಡ್ತಾರೆ. ಇದನ್ನು ನಾವೆಲ್ಲ ಮತದಾರ ತಿಳ್ಕೊಬೇಕಾಗ್ಯದ. ಅದನ್ನು ಒಡಾವಣೆಯವರು ಭಾಳ ಚೆನ್ನಾಗಿ ಇನ್ಫಾರ್ಮೇಷನ್ ಆಗ್ತದ. ಇದು ಬಾಲ ಭಿಕ್ಷಾಟನೆ ನಿಂತಿಲ್ಲ, ಅದ ಬಾಲ ಕಾರ್ಮಿಕತನವನ್ನು ನಿಂತಿಲ್ಲ, ಅದು ಅನ್ನೋದು ತೋರಿಸ್ಕೊಡ್ತಾ ಇರ್ತಾರೆ. ಇಂಥ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಇದನ್ನು ಪ್ರಚಾರ ಮಾಡಬೇಕಾಯ್ತು ನಮ್ಮ ಮಾಧ್ಯಮಗಳು. ಅದು ಬಿಡ್ತಾರೆ ಗೋಧಿ ಮೀಡಿಯಾದವ್ರು. ಅವು ಪ್ರಸಾರ ಏನೂ ಇಲ್ಲ. ಹಿಂದೂ ಮುಸ್ಲಿಮ್ ಬಿಡಿದು ತೋರಿಸೋದು ಮತ್ತೆ ಅವ್ರು ಮೋದಿಜಿಯವ್ರದ್ದಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಎದಕ್ಕೂ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ಕಾರ್ಯಕ್ರಮ ತೋರಿಸೋದು ಈ ಪಾರ್ಟಿದು ಅಲ್ಲಿ ಹೋದ್ರೆ ಆ ಪಾರ್ಟಿದು ಇಲ್ಲಿ ಬಂದ್ರೆ ಅವ್ನ ಯಾವ ಪಾರ್ಟಿಗೆ ಹೋಗಿ ಏನು ಮಾಡಿ ನಮಗೇನಾಗೋದು ರೀ? ಜನಕ್ಕೆ ಬೇಕಾಗಿದ್ದು ಭಿಕ್ಷಾಟನೆ ಹೋಗ್ತದನ? ಯಾವಾಗ ಹೋಗ್ತದ? ಪುನರ್ವಸತಿ ಕೇಂದ್ರ ನೇಮಿಸಿದ್ರಲ್ಲ, ಕಟ್ಟಿಸಿದ್ರಲ್ಲ, ಅಲ್ಲಿ ವ್ಯವಸ್ಥೆ ಇರಬೇಕಲ್ಲ ಮಕ್ಕಳಿಗೆ. ಸರಿಯಾದ ನೀರಿನ ವ್ಯವಸ್ಥೆ ಇರೋದಿಲ್ಲ, ಬದುಕೋದಕ್ಕಾಗಿ ಮಚ್ಚರು ಇರೋದಿಲ್ಲ. ಅದಕ್ಕೆ ಇಲ್ಲಿ ಉದ್ಯೋಗ ಸೃಷ್ಟಿಗೆ ಮುಖ್ಯ ನಾವು ಆದ್ಯತೆ ಕೊಡಬೇಕಾಗ್ಯದ. ಇಂಥಲ್ಲಿ ತಪ್ಪಬೇಕಾಗಿದ್ರೆ ಯಾಕಂದರೆ ಎಲ್ಲರೂ ಯಾರು ಹಳೆದಿರ್ತಾರೆ ಅವ್ರು ಉದ್ಯೋಗ ಇರ್ತದ್ರೆ ತಮ್ಮ ಮಕ್ಕಳನ್ನ ತಮ್ಮ ಮನೆಯಾಗ ಇಟ್ಕೊಳ್ತಾರೆ, ಜೋಪಾನ ಮಾಡ್ತಾರೆ. ನಿಮ್ಮ ಗ್ಯಾರಂಟಿ ಮೇಲೆ ನಿಲ್ಲೋದೇ ಇಲ್ಲ ಅವರು. ನೀವು ಗ್ಯಾರಂಟಿ ಕೊಡಬೇಡ್ರಿ, ಏನೂ ಕೊಡಬೇಡ್ರಿ, ಉದ್ಯೋಗ ಸೃಷ್ಟಿ ಮಾಡಿರಿ ಅನ್ನೋದು ಇವತ್ತು ಭಾಳ